ಎಲ್ಲ ಭಕ್ತ ಬಾಂಧವರಿಗೆ ನಮ್ಮ ಹೃತ್ಪೂರ್ವಕ ನಮನಗಳು. ಈ ವಿಡಿಯೋದಲ್ಲಿ ನಾವು ನಾಮದೇವ್ ಅನ್ನುವ ಒಬ್ಬ ಪಾಂಡುರಂಗ ದೇವರ ಮಹಾನ್ ಭಕ್ತರ ಕಥೆಯನ್ನು ಕೇಳೋಣ. ನಾಮದೇವ್ ಅವರ ಕಥೆಯನ್ನು ಕೇಳುವ ಮೊದಲು ನಾವು ಅವರ ತಾಯಿಯ ಕಥೆಯನ್ನು ತಿಳಿದುಕೊಳ್ಳಬೇಕು. ನಾಮದೇವ್ ಅವರ ತಾಯಿ ತಮ್ಮ ಬಾಲ್ಯದಲ್ಲಿ ತಮ್ಮ ತಂದೆಯಲ್ಲಿ ನನ್ನ ಪತಿ ಯಾರು ಎಂದು ಕೇಳಿದರು. ಅದಕ್ಕೆ ಅವರ ತಂದೆ ಅವರ ಮನೆಯಲ್ಲೇ ಇದ್ದ ಶ್ರೀಕೃಷ್ಣ ದೇವರನ್ನು ತೋರಿಸಿ ಇವರೇ ನಿನ್ನ ಪತಿ ಎಂದು ಹೇಳಿದರು. ಆ ದಿನದಿಂದ ನಾಮದೇವ್ ಅವರ ತಾಯಿ ಶ್ರೀಕೃಷ್ಣ ದೇವರನ್ನೇ ತಮ್ಮ ಪತಿ ಎಂದು ಅಂದುಕೊಂಡು ಅವರ ಪೂಜೆಯನ್ನು ಮಾಡುತ್ತಿದ್ದರು. ಹೀಗೆ ಭಕ್ತಿ ಮಾಡುತ್ತಾ ಹಲವು ವರ್ಷಗಳ ಕಾಲ ಕಳೆದ ನಂತರ ನಾಮದೇವ್ ಅವರ ತಾಯಿ ಗರ್ಭಿಣಿಯಾದರು ಮತ್ತು ಅವರು ಒಂದು ಸುಂದರ ಬಾಲಕನಿಗೆ ಜನ್ಮ ನೀಡಿದರು. ಆದರೆ ಆ ಮಗುವಿನ ತಂದೆ ಯಾರೆಂದು ಊರಲ್ಲಿ ಯಾರಿಗೂ ತಿಳಿದಿರಲಿಲ್ಲ. ಹಾಗಾಗಿ ಅವರು ನಾಮದೇವ್ ಅವರ ತಾಯಿಯನ್ನು ಹೀಯಾಳಿಸಲು ಶುರು ಮಾಡಿದರು. ಹೀಗೆ ಜನರು ಹೀಯಾಳಿಸುತ್ತಿದ್ದಾಗ ನಾಮದೇವ್ ಅವರ ತಾಯಿ ತಮ್ಮ ತಂದೆಗೆ ಈ ಮಗು ಶ್ರೀಕೃಷ್ಣ ದೇವರದ್ದು ಎಂದು ಹೇಳಿದರು. ಆದರೆ ಜನರಿಗೆ ಹೇಗೆ ನಂಬಿಸುವುದು ಎಂದು ಅವರಿಗೆ ಗೊತ್ತಾಗಲಿಲ್ಲ. ಅದೇ ಸಮಯದಲ್ಲಿ ಅಶರೀರವಾಣಿಯೊಂದು ಕೇಳಿಸಿತು. ಆ ಅಶರೀರವಾಣಿಯಲ್ಲಿ ಸ್ವತಃ ಶ್ರೀಕೃಷ್ಣ ದೇವರೇ ಹೇಳಿದರು, ಈ ಮಗು ನನ್ನ ಮಗು. ಈ ಮಗುವಿನ ಜೀವನದಲ್ಲಿ ನನ್ನ ನಾಮದ ಮಹತ್ವ ಹೆಚ್ಚಿರುತ್ತದೆ. ಹಾಗಾಗಿ ಈ ಮಗುವು ನಾಮದೇವ್ ಅನ್ನುವ ಹೆಸರಿನಿಂದ ಕರೆಯಲ್ಪಡುತ್ತದೆ ಎಂದು ಹೇಳಿದರು. ಆ ದಿನದಿಂದ ಆ ಬಾಲಕನಿಗೆ ನಾಮದೇವ್ ಅನ್ನುವ ಹೆಸರು ಬಂತು. ನಾಮದೇವ್ ಅವರು ತಮ್ಮ ಬಾಲ್ಯತನದಿಂದಲೇ ಶ್ರೀಕೃಷ್ಣ ದೇವರನ್ನು ಆರಾಧಿಸುತ್ತಾ ಬಂದರು. ಅವರಿಗೆ ಏಕಾದಶಿ ವ್ರತದಲ್ಲಿ ಅತ್ಯಂತ ನಿಷ್ಠೆ ಇತ್ತು. ಅವರು ಅತ್ಯಂತ ಸೇವಾಭಾವದಿಂದ ಹಾಗೂ ಶ್ರದ್ಧಾಭಕ್ತಿಯಿಂದ ಶ್ರೀಕೃಷ್ಣ ದೇವರ ಏಕಾದಶಿ ವ್ರತವನ್ನು ಆಚರಿಸುತ್ತಿದ್ದರು. ಅವರು ಪಂಢರಾಪುರದಲ್ಲಿ ವಾಸಿಸುತ್ತಿದ್ದರು ಮತ್ತು ಪಾಂಡುರಂಗ ದೇವರ ಮಹಾನ್ ಭಕ್ತರಾಗಿದ್ದರು. ಪ್ರತಿದಿನ ಅವರು ಶ್ರೀಕೃಷ್ಣ ದೇವರನ್ನು ಪೂಜಿಸುತ್ತಿದ್ದರು ಮತ್ತು ಚಂದ್ರಭಾಗಾ ನದಿಗೆ ನಮಸ್ಕರಿಸುತ್ತಿದ್ದರು. ಹೀಗೆ ಒಂದು ಏಕಾದಶಿಯ ದಿನ ಪಾಂಡುರಂಗ ದೇವರಿಗೆ ನಾಮದೇವ್ ಅವರ ನಿಷ್ಠೆಯನ್ನು ಪರೀಕ್ಷಿಸುವ ಮನಸ್ಸಾಯಿತು. ಹಾಗಾಗಿ ಏಕಾದಶಿಯ ದಿನ ಪಾಂಡುರಂಗ ದೇವರು ಒಬ್ಬ ವೃದ್ಧನ ವೇಷವನ್ನು ಧರಿಸಿ ನಾಮದೇವ್ ಅವರ ಮನೆಗೆ ಹೋಗುತ್ತಿದ್ದರು. ಅವರು ಹೋಗುತ್ತಿದ್ದಾಗಲೇ ಅವರಿಗೆ ನಾಮದೇವ್ ದಾರಿಯಲ್ಲೇ ಸಿಕ್ಕರು. ಅವರು ವೃದ್ಧ ಬ್ರಾಹ್ಮಣನ ವೇಷವನ್ನು ಹಾಕಿದ್ದರಿಂದ ನಾಮದೇವ್ ಅವರನ್ನು ನೋಡಿದ ತಕ್ಷಣ ಅವರ ಕಾಲಿಗೆ ನಮಸ್ಕರಿಸಿ ಅವರ ಆಶೀರ್ವಾದವನ್ನು ಪಡೆದುಕೊಂಡರು. ನಾಮದೇವ್ ಅವರು ಆ ವೃದ್ಧ ಬ್ರಾಹ್ಮಣರ ಕಾಲನ್ನು ಹಿಡಿಯುತ್ತಿದ್ದಂತೆಯೇ ಆ ಬ್ರಾಹ್ಮಣರು ಹೇಳಿದರು, ಮಗುವೆ, ನಾನು 10 ದಿನಗಳಿಂದ ಊಟ ಮಾಡಿಲ್ಲ. ನನಗೆ ಏನಾದರೂ ಆಹಾರವನ್ನು ಕೊಡುತ್ತೀಯಾ ಎಂದು ನಾಮದೇವ್ ಅವರಲ್ಲಿ ಕೇಳಿದರು. ಆಗ ನಾಮದೇವ್ ಅವರು ಸರಿ ಎಂದು ಹೇಳಿ ಆ ವೃದ್ಧ ಬ್ರಾಹ್ಮಣರನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋದರು. ಮನೆಯನ್ನು ತಲುಪಿದ ತಕ್ಷಣ ನಾಮದೇವ್ ಅವರು ಆ ವೃದ್ಧ ಬ್ರಾಹ್ಮಣರ ಸೇವೆಯನ್ನು ಮಾಡಿದರು. ಸೇವೆ ಮಾಡಿದ ನಂತರ ಆ ವೃದ್ಧ ಬ್ರಾಹ್ಮಣರಿಗೆ ಕುಡಿಯಲು ಹಾಲನ್ನು ಕೊಟ್ಟರು. ಅದಕ್ಕೆ ಆ ವೃದ್ಧ ಬ್ರಾಹ್ಮಣರು, ನನಗೆ ಹಾಲು ಬೇಡ, ನನಗೆ ಹಸಿವಾಗುತ್ತಿದೆ, ಹಾಗಾಗಿ ಅನ್ನ ಮತ್ತು ಸಾರನ್ನು ಕೊಡು ಎಂದು ಹೇಳಿದರು. ಆದರೆ ಆ ದಿನ ಏಕಾದಶಿಯಾದದ್ದರಿಂದ ನಾಮದೇವ್ ಅವರು ಅನ್ನ ಮತ್ತು ಸಾರನ್ನು ಕೊಡಲು ನಿರಾಕರಿಸಿದರು. ನಾಮದೇವ್ ಅವರು ಶ್ರೀಕೃಷ್ಣ ದೇವರಿಗೆ ಹೇಳಿದರು, ನೀವು ನೈವೇದ್ಯಕ್ಕೆ ಇಟ್ಟ ಹಣ್ಣು ಹಂಪಲನ್ನು ಸೇವಿಸಿ, ಆದರೆ ಇವತ್ತು ಏಕಾದಶಿಯಾದದ್ದರಿಂದ ನಾನು ನಿಮಗೆ ಅನ್ನ ಸೇವಿಸಲು ಬಿಡುವುದಿಲ್ಲ ಎಂದು ಹೇಳಿದರು. ಅದಕ್ಕೆ ವೃದ್ಧ ಬ್ರಾಹ್ಮಣರು, ನನಗೆ ಹಣ್ಣು ಹಂಪಲು ಬೇಡ, ನಾನು 10 ದಿನಗಳಿಂದ ಉಪವಾಸವಿದ್ದೇನೆ,
ಹಾಗಾಗಿ ನನಗೆ ಅನ್ನ ಸಾರೇ ಬೇಕು ಎಂದು ಹೇಳಿದರು. ಆಗಲೂ ನಾಮದೇವ್ ಅವರು ಅನ್ನ ಕೊಡಲು ನಿರಾಕರಿಸಿದಾಗ ವೃದ್ಧ ಬ್ರಾಹ್ಮಣರು ಕೈಕಾಲನ್ನು ಕಂಪಿಸಲು ಶುರು ಮಾಡಿದರು ಮತ್ತು ಅಲ್ಲೇ ಮೂರ್ಛೆ ಹೋದಂತೆ ನಟನೆ ಮಾಡಿದರು. ಅಷ್ಟು ಹೊತ್ತಿಗೆ ಊರಿನವರಿಗೆಲ್ಲ ಈ ಸುದ್ದಿ ಗೊತ್ತಾಯಿತು ಮತ್ತು ಅವರು ನಾಮದೇವ್ ಅವರ ಮನೆಗೆ ಓಡೋಡಿ ಬಂದರು ಮತ್ತು ವೃದ್ಧ ಬ್ರಾಹ್ಮಣರನ್ನು ನೋಡಿ, ನೀವು ನಮ್ಮ ಮನೆಗೆ ಬನ್ನಿ, ನಾವು ನಿಮಗೆ ಆಹಾರವನ್ನು ಕೊಡುತ್ತೇವೆ ಎಂದು ಹೇಳಿದರು. ಅದಕ್ಕೆ ನಾಮದೇವ್ ಅವರು ಹೇಳಿದರು, ಇವತ್ತು ಏಕಾದಶಿ, ಇವತ್ತು ನಾನು ಅನ್ನವನ್ನು ತಿನ್ನುವುದಿಲ್ಲ ಮತ್ತು ಬೇರೆಯವರಿಗೂ ಅನ್ನವನ್ನು ತಿನ್ನಲು ಬಿಡುವುದಿಲ್ಲ ಎಂದು ಹೇಳಿ ಆ ವೃದ್ಧ ಬ್ರಾಹ್ಮಣರನ್ನು ಬೇರೆಯವರ ಮನೆಗೆ ಹೋಗಲು ಬಿಡಲಿಲ್ಲ. ಹೀಗೆ ಸ್ವಲ್ಪ ಹೊತ್ತು ಕಳೆದ ನಂತರ ವೃದ್ಧ ಬ್ರಾಹ್ಮಣರ ವೇಷದಲ್ಲಿ ಇದ್ದ ಶ್ರೀಕೃಷ್ಣ ದೇವರು ಸಾವನ್ನಪ್ಪಿದಂತೆ ನಾಟಕ ಮಾಡಲು ಶುರು ಮಾಡಿದರು. ನಾಮದೇವ್ ಅವರು ಅವರನ್ನು ನೋಡಿದಾಗ ಅವರು ಮೂರ್ಛೆ ಹೊಂದಿದ್ದಾರೆ ಎಂದು ತಿಳಿದುಕೊಂಡರು. ಆದರೆ ಸರಿಯಾಗಿ ನೋಡಿದಾಗ ಅವರು ಸಾವನ್ನಪ್ಪಿದರು ಎಂದು ನಾಮದೇವ್ ಅವರಿಗೆ ಗೊತ್ತಾಯಿತು. ಆಗ ನಾಮದೇವ್ ಅವರು ತಮ್ಮ ಪತ್ನಿಗೆ ಹೇಳಿದರು, ಈ ವೃದ್ಧ ಬ್ರಾಹ್ಮಣರು ಎಷ್ಟೊಂದು ಪುಣ್ಯ ಮಾಡಿದ್ದಾರೆ. ಇವರು ಪಂಢರಾಪುರದಲ್ಲಿ ಚಂದ್ರಭಾಗಾ ನದಿಯ ತೀರದಲ್ಲಿ ಏಕಾದಶಿಯ ದಿನ ತಮ್ಮ ಪ್ರಾಣವನ್ನು ತ್ಯಜಿಸಿದ್ದಾರೆ. ಹಾಗಾಗಿ ಇವರಿಗೆ ಮೋಕ್ಷ ಅವಶ್ಯವಾಗಿ ಸಿಗುತ್ತದೆ ಎಂದು ಹೇಳಿದರು. ನಾಮದೇವ್ ಅವರು ಮುಂದೆ ಹೇಳಿದರು, ಈ ವೃದ್ಧ ಬ್ರಾಹ್ಮಣರಿಗೆ ಮೋಕ್ಷ ಸಿಕ್ಕಿರಬಹುದು, ಆದರೆ ಇವರ ಹತ್ಯೆ ನನ್ನ ಕಾರಣವೇ ಆದುದರಿಂದ ನನಗೆ ಮತ್ತು ನಿನಗೆ ಬ್ರಹ್ಮಹತ್ಯೆ ದೋಷ ಬರುತ್ತದೆ ಮತ್ತು ನಮ್ಮ ಪುತ್ರನಿಗೂ ಈ ದೋಷ ತಾಗುತ್ತದೆ. ಹಾಗಾಗಿ ಈ ಬ್ರಾಹ್ಮಣರ ಚಿತೆಯೊಡನೆ ನಾವು ಕೂಡ ಅಗ್ನಿಯಲ್ಲಿ ಭಸ್ಮವಾಗಿ ಬಿಡೋಣ. ಏಕೆಂದರೆ ಬ್ರಹ್ಮಹತ್ಯೆ ದೋಷವಿದ್ದರೆ ಪಾಂಡುರಂಗ ದೇವರು ನಮ್ಮ ಸೇವೆಯನ್ನು ಹಾಗೂ ನಾವು ಹೇಳುವ ನಾಮಗಳನ್ನು ಸ್ವೀಕರಿಸುವುದಿಲ್ಲ. ಹಾಗಾಗಿ ನಾವು ಕೂಡ ಚಿತೆಯಲ್ಲಿ ಕುಳಿತು ಬಿಡೋಣ ಎಂದು ಹೇಳಿದರು. ಅವರ ಪತ್ನಿಯು ಇದಕ್ಕೆ ಒಪ್ಪಿಕೊಂಡರು. ಸ್ವಲ್ಪ ಸಮಯದ ನಂತರ ನಾಮದೇವ್ ಅವರು ಆ ವೃದ್ಧ ಬ್ರಾಹ್ಮಣರಿಗೆ ಚಿತೆಯನ್ನು ತಯಾರಿಸಿದರು. ಚಿತೆ ತಯಾರಿಸಿದ ನಂತರ ಅದರಲ್ಲಿ ವೃದ್ಧ ಬ್ರಾಹ್ಮಣರನ್ನು ಮಲಗಿಸಿ ಅದರ ಮೇಲೆ ಸ್ವಲ್ಪ ಕಟ್ಟಿಗೆಯನ್ನು ಇಟ್ಟು ಆ ಕಟ್ಟಿಗೆಯ ಮೇಲೆ ಮೊದಲು ತಮ್ಮ ಪುತ್ರನನ್ನು ಕೂರಿಸಿದರು, ನಂತರ ತಮ್ಮ ಪತ್ನಿಯನ್ನು ಕೂರಿಸಿದರು. ಆಮೇಲೆ ತಾವೇ ಸ್ವತಃ ಕೂತುಕೊಂಡು ತಮ್ಮ ಕೈಯಲ್ಲೇ ಒಂದು ಸಣ್ಣ ಕಟ್ಟಿಗೆಯ ತುಂಡಿಗೆ ಬೆಂಕಿಯನ್ನು ಹಾಕಿ ತಾವೇ ಆ ಚಿತೆಗೆ ಬೆಂಕಿಯನ್ನು ಕೊಟ್ಟರು. ಈಗಲೂ ಶ್ರೀಕೃಷ್ಣ ದೇವರು ಅವನು ಹಿಂದೆ ಸರಿಯುತ್ತಾನೋ ಏನೋ ಎಂದು ನೋಡುತ್ತಿದ್ದರು. ಆದರೆ ನಾಮದೇವ್ ಅವರ ಭಕ್ತಿಗೆ ಮೆಚ್ಚಿ ಶ್ರೀಕೃಷ್ಣ ದೇವರು ಆ ಅಗ್ನಿಯನ್ನು ಆರಿಸಿ ನಾಮದೇವ್ ಹಾಗೂ ಅವರ ಪತ್ನಿ ಮತ್ತು ಮಗನಿಗೆ ತಮ್ಮ ನಿಜ ರೂಪದಲ್ಲಿ ದರ್ಶನವನ್ನು ಕೊಟ್ಟರು. ಈ ರೀತಿ ಏಕಾದಶಿ ವ್ರತದ ನಿಷ್ಠೆಯಿಂದ ನಾಮದೇವ್ ಹಾಗೂ ಅವರ ಪರಿವಾರ ಸಾಕ್ಷಾತ್ ಶ್ರೀಕೃಷ್ಣ ದೇವರನ್ನೇ ನೋಡುವ ಭಾಗ್ಯವನ್ನು ಪಡೆದುಕೊಂಡಿತು. ಹಾಗಾಗಿ ಇನ್ನು ಮುಂದೆ ಏಕಾದಶಿಯ ವ್ರತವನ್ನು ನಿಷ್ಠೆಯಿಂದ ಇಡಿ. 90 ವರ್ಷ ಮೇಲ್ಪಟ್ಟವರು ಏಕಾದಶಿಯ ವ್ರತವನ್ನು ಇಡದಿದ್ದರೆ ಏನೂ ತೊಂದರೆಯಿಲ್ಲ ಎಂದು ಈ ಕಥೆಯಲ್ಲಿ ಹೇಳಲಾಗಿದೆ. ಏಕಾದಶಿಯ ವ್ರತವು ಸರ್ವ ಪಾಪಗಳಿಂದ ಮುಕ್ತಿಯನ್ನು ಕೊಡುತ್ತದೆ ಹಾಗೂ ಈ ಜೀವನ ಮರಣ ಚಕ್ರದಿಂದ ಕೂಡ ಮುಕ್ತಿಯನ್ನು ಕೊಡುತ್ತದೆ. ಅಷ್ಟೊಂದು ಮಹತ್ವ ಹಾಗೂ ಶಕ್ತಿ ಏಕಾದಶಿ ವ್ರತಕ್ಕಿದೆ. ನಿಮಗೆ ಈ ಕಥೆಯನ್ನು ಕೇಳಿ ಭಕ್ತಿ ಮಾಡಲು ಮನಸ್ಸು ಬರುತ್ತದೆ ಎಂದು ನಾವು ಭಾವಿಸುತ್ತೇವೆ. ನಿಮಗೆ ಈ ಕಥೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಓಂ ನಮೋ ಭಗವತೆ ವಾಸುದೇವಾಯ ಎಂದು ಕಮೆಂಟ್ ಮಾಡಿ. ನೀವು ನಮ್ಮ ಚಾನೆಲ್ ಅನ್ನು ಸಪೋರ್ಟ್ ಮಾಡಲು ಬಯಸಿದರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹತ್ತಿರ ಇರುವ ಬೆಲ್ ಬಟನ್ ಅನ್ನು ಒತ್ತಿ. ಮತ್ತೆ ಪುನಃ ಹೊಸ ವಿಡಿಯೋದೊಂದಿಗೆ ಸಿಗೋಣ.
ಅಲ್ಲಿಯವರೆಗೂ ಭಕ್ತಿ ಮಾಡುವುದನ್ನು ಮುಂದುವರಿಸಿ. ಧನ್ಯವಾದ.